ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ರಹಸ್ಯ ಕಥೆಗಳಿಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಚಂದನ್. ನಿಮ್ಮೆಲ್ರಿಗೂ ಒಂದು ಕತೆ ಹೇಳೋ ಟೈಮ್. ಅವನಿಗೆ ಅಲ್ಲೇ ಬೆವರು ಕಿತ್ಕೊತಾ ಇರುತ್ತೆ. ಆ ಚಳಿಯಲ್ಲೂ ಕೂಡ ಅವನು ಅಷ್ಟು ಬೆವ್ತೋಗಿರ್ತಾನೆ. ನಗುವ ನಯನ ಮಧುರ ಮೌನ. ಅವನು ಎ ಸಿ ಆಫ್ ಮಾಡಿದ್ರು ಕೂಡ ಕಾರ್ನೊಳಗೆ ಚಳಿ ಮಾತ್ರ ಕಮ್ಮಿ ಆಗಿರೋದಿಲ್ಲ, ಚಳಿ ಇನ್ನೂ ತುಂಬ ಜಾಸ್ತಿ ಆಗ್ತಾ ಇರುತ್ತೆ. ಅವನಿಗೆ ಅದೆಲ್ಲ ಆ ಲೈಟ್ ನೋಡಿದ ತಕ್ಷಣ ಆಹಾ, ಅವನಿಗೆ ದೇವರೇ ಕಣ್ಮುಂದೆ ಬಂದ ಹಾಗೆ ಅವನಿಗೆ ಅನಿಸಿತು. ಅಲ್ಲಿ ಯಾವ ಸೌಂಡ್ ಕೇಳಿಸ್ತಾ ಇತ್ತು ಅಂದರೆ, ಇವತ್ತು ನಾನು ಏನು ಹೇಳ್ತಾ ಇದ್ದೀನಿ ನಿಮಗೆ, ಇವತ್ತು ಈ ಸ್ಟೋರಿ ನಮ್ಮ ಸಬ್ಸ್ಕ್ರೈಬರ್ ಆದ ಆದರ್ಶ್ ನಮಗೆ ಹೇಳಿರುವ ಒಂದು ಸ್ಟೋರಿ ಆಗಿರುತ್ತೆ. ಆದರ್ಶ್ ಬೆಂಗಳೂರಿನಲ್ಲಿ ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಅವನಿಗೆ ಕೋಲಾರದ ಒಂದು ಇಂಡಸ್ಟ್ರಿಯಲ್ಲಿ ಫ್ಯಾಕ್ಟ್ರಿ ವಿಸಿಟಿಂಗ್ ಅಂತೇಳಿ ಅವನ್ನ ಕಳಿಸಿರ್ತಾರೆ. ಅಲ್ಲಿ ಕಳಿಸಿರುವಾಗ ಅವನಿಗಲ್ಲಿ ಮೀಟಿಂಗ್ ಅರೇಂಜ್ಮೆಂಟ್ ಮಾಡಿರ್ತಾರೆ. ಆ ತಿಪ್ಸಂದ್ರದ ಮ್ಯಾನೇಜರ್ ಬೇಗನೆ ಏನಾದ್ರು ಮೀಟಿಂಗ್ ಮುಗಿಸಿದಿದ್ರೆ ಅವನು 10 ಗಂಟೆಗೆ ಆ ಜಾಗದಿಂದ ಹೊರಡಬೇಕಾಗಿತ್ತು. ಬಟ್ ಅಲ್ಲಿ ಏನಾಯಿತು ಅಂದರೆ, ಆ ಮ್ಯಾನೇಜರ್ ಮೀಟಿಂಗ್ನ ಬೇಗನೆ ಮುಗಿಸಿರಲಿಲ್ಲ. 11 ಗಂಟೆ ಆಗೋಗಿತ್ತು ಮುಗಿಸೋಷ್ಟೊತ್ತಿಗೆ. ಅವನೇನು ಮಾಡ್ಕೊಂಡ ಬಿಟ್ಟಾಗ ಮನಸ್ಸಿನಲ್ಲೇ ಬೈಕೊಂಡು, ಈ ಮ್ಯಾನೇಜರ್ ಏನಾದರೂ ನನ್ನ ಬೇಗನೆ ಬಿಟ್ಟಿದ್ದರೆ ನಾನು 10 ಗಂಟೆಗೆ ಮನೆಗೆ ಹೋಗಿ ಸೇರ್ಕೊಂಡ್ಬಿಡ್ತಿದ್ದೆ ಅಂಥೇಳಿ ಬೈಕೊಂಡು ಹೈವೇ ಕಡೆಗೆ ಹೊರಟ. ರೋಡ್ ಕೂಡ ಫುಲ್ ಖಾಲಿಯಾಗೋಗಿತ್ತು. ಆದರೆ ಟ್ರಕ್ಗಳು ಸರ್ ಅಂತ ತುಂಬಾ ಸ್ಪೀಡಾಗಿ ಪಾಸ್ ಆಗ್ತಾಯಿದ್ದು. ಆಕಾಶ್ ಕಾರ್ನಲ್ಲಿ 90s ಕನ್ನಡ ಮೆಲೋಡಿ ಸಾಂಗ್ನ ಪ್ಲೇ ಮಾಡಿಕೊಂಡು ಬರ್ತಾ ಇದ್ದ. ಆ ಸಾಂಗ್ ಯಾವುದು ಅಂದರೆ SPB ವಾಯ್ಸ್ನಲ್ಲಿ ನಗುವ ನಯನ ಮಧುರ ಮೌನ ಸಾಂಗ್ನ ಪ್ಲೇ ಮಾಡಿಕೊಂಡು ಪ್ಲೆಸೆಂಟ್ ಫೀಲ್ ಮಾಡಿಕೊಂಡು ಬರ್ತಾ ಇದ್ದ. ಹಾಗೆ ಕಾರ್ನಲ್ಲಿ ಹೋಗ್ತಾ ಇರುವಾಗ ವಿಂಡೋನ ಸ್ವಲ್ಪ ಕೆಳಗಿಳಿಸ್ಕೊಂಡಿದ್ದ. ಯಾಕೆಂದರೆ ತಣ್ಣನೆಯ ಗಾಳಿ ಮುಖಕ್ಕೆ ಹೊಡೆಯೋ ರೀತಿ ಗಾಳಿಯನ್ನು ಬಿಡ್ಕೊಂಡು ನಿಧಾನವಾಗಿ ಕಾರ್ನಲ್ಲಿ ಸಾಂಗ್ನ ಫೀಲ್ ಮಾಡಿಕೊಂಡು ಹೋಗ್ತಾ ಇದ್ದ. ಅವನು ಕೋಲಾರದ ಟೌನ್ ದಾಟಿ ನರಸೀಪುರ ಇಂಡಸ್ಟ್ರಿಯಲ್ ಕ್ರಾಸ್ ಆಗುವವರೆಗೂ ಎಲ್ಲ ಕೂಡ ತುಂಬಾ ಚೆನ್ನಾಗೇ ಇತ್ತು. ಅವನು ಕಾರ್ನಲ್ಲಿ ಒಬ್ಬನೇ ಹೋಗ್ತಾ ಇರುವಾಗ ಟ್ರಕ್ಗಳು ಮತ್ತು ಡಾಬಾಗಳ ಲೈಟ್ನಿಂದ ಅವನಿಗೆ ಒಂಥರ ನಾನು ಒಬ್ಬನೇ ಇಲ್ಲ, ಸುತ್ತಮುತ್ತ ಯಾರೋ ಇದ್ದಾರೆ ಅಂಥೇಳಿ ಅವನಿಗೆ ಯಾವುದೇ ರೀತಿ ಭಯವಾಗ್ತಿರಲಿಲ್ಲ. ಅವನು ಹಾಗೆ ಆರಾಮಾಗಿ ಹೋಗ್ತಾ ಇದ್ದ. ಆದರೆ ಅವನು ನರಸೀಪುರ ದಾಟಿದ ಮೇಲೆ ಅಲ್ಲಿ ಸೀನ್ ಫುಲ್ ಚೇಂಜ್ ಆಯಿತು. ಅವನು ಹೋಗ್ತಿರುವಾಗ ಸಡನ್ನಾಗಿ ಆಚೆ ಕಡೆಯಲ್ಲಿ ನೀಲಗಿರಿ ಮರಗಳ ಸಾಲು ಶುರುವಾಯಿತು. ಮೊದಲೇ ಜನವರಿ ತಿಂಗಳು, ಮಂಜು ಸ್ವಲ್ಪ ಆಗಿ ಜಾಸ್ತಿ ಬೀಳೋಕ್ಕೆ ಶುರುವಾಯಿತು. ಮಂಜು ತುಂಬಾ ಬೀಳ್ತಾ ಇತ್ತು. ಅವನ ಕಾರ್ನಲ್ಲಿ ಡಿಪ್ ಆ್ಯಂಡ್ ಡಿಮ್ ಮಾಡಿಕೊಂಡು ಹೋಗ್ತಾ ಇದ್ದ. ಆ ಲೈಟ್ ಯಾವ ರೀತಿ ಹೋಗ್ತಾ ಇತ್ತು ಅಂದರೆ, ಆ ಮಂಜಿನೊಳಗೆ ಸೀಳ್ಕೊಂಡು ಹೋಗ್ತಾ ಇತ್ತು. ಆದರೂ ಕೂಡ 100 ಮೀಟರ್ ದೂರದಲ್ಲಿರೋದು ಕೂಡ ಅವನಿಗೆ ಏನೂ ಕಾಣಿಸ್ತಾನೆ ಇರಲಿಲ್ಲ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಈ ಕಥೆಯ ಟ್ವಿಸ್ಟ್. ಹಾಗೆ ಅವನು ಹೋಗ್ತಾ ಇರುವಾಗ ಸಡನ್ನಾಗಿ ಸಾಂಗ್ ಕಟ್ಟಾಯಿತು. ಹಾಗೆ ಮ್ಯೂಸಿಕ್ ಸಿಸ್ಟಮ್ ಕೂಡ ಆಫ್ ಆಗೋಯಿತು. ಹಾಗೆ ಆಫ್ ಆಗಿದ ತಕ್ಷಣ ಅವನಿಗೆ ಏನಪ್ಪ ಇದು ಆವಾಗಲಿಂದ ಬರ್ತಾ ಇತ್ತು, ಇದೇನಿದು ಸಡನ್ನಾಗಿ ಆಫ್ ಆಗೋಯ್ತಲ್ಲ, ಏನಾದರೂ ಪಾಸ್ ಆಯಿತಾ ಅಂಥೇಳಿ ನೋಡ್ತಾನೆ. ಅಲ್ಲಿ ಪಾಸ್ ಯಾವುದೇ ರೀತಿ ಆಗಿರೋದಿಲ್ಲ. ಯಾಕೆಂದರೆ ಮ್ಯೂಸಿಕ್ ಸಿಸ್ಟಮ್ಮೇ ಫುಲ್ಲಾಗಿ ಆಫ್ ಆಗೋಗಿರುತ್ತೆ. ಆವಾಗ ಅವನೇನು ಮಾಡ್ತಾನೆ ಅಂದರೆ, ತಡಿ ಒಂದ್ಸತಿ ಮ್ಯೂಸಿಕ್ ಸಿಸ್ಟಮ್ನ ಆಫ್ ಮಾಡಿ ಆನ್ ಮಾಡೋಣ ಅಂಥೇಳಿ ಆಫ್ ಮಾಡಿ ಆನ್ ಮಾಡ್ತಾನೆ. ಮ್ಯೂಸಿಕ್ ಸಿಸ್ಟಮ್ ಏನೋ ಆನ್ ಆಯಿತು, ಸ್ಕ್ರೀನ್ ಕೂಡ ಆನ್ ಆಗುತ್ತೆ. ಆನ್ ಆಯಿತು. ಅವನು ವಾಲ್ಯೂಮ್ ನೋಡಿದ್ರೆ ಜಾಸ್ತಿನೇ ಇಕ್ಕಿರ್ತಾನೆ, ಬಟ್ ಸೌಂಡ್ ಬರ್ತಾ ಇರೋದಿಲ್ಲ. ಅಲ್ಲಿ ಯಾವ ಸೌಂಡ್ ಕೇಳಿಸ್ತಾ ಇತ್ತು ಅಂದರೆ, ಆ ಕಾರ್ನ ಟೈರ್ ಸೌಂಡ್ ಮತ್ತು ಕಾರ್ನ ಇಂಜಿನ್ ಸೌಂಡ್ ಬಿಟ್ಟರೆ ಅಲ್ಲಿ ಏನೂ ಕೂಡ ಕೇಳಿಸ್ತಾ ಇರೋದಿಲ್ಲ. ಫುಲ್ ಆಫ್ ಸೈಲೆನ್ಸ್. ಈ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಆದ ನಂತರ ಸ್ವಲ್ಪ ದೂರ ಅದನ್ನೆಲ್ಲ ಹೋಗಲಿ ಬಿಡು ಅಂದ್ಕೊಂಡು ನಿಧಾನವಾಗಿ ಹೋಗ್ತಾ ಇದ್ದ. ರೋಡ್ನಲ್ಲಿ ಹೋಗುತ್ತಿರುವಾಗ ಎ ಸಿ ಏನಾಗುತ್ತೆ ಅಂದರೆ, ಎ ಸಿ ತುಂಬಾ ಜೋರಾಗೋ ರೀತಿ ಅನಿಸುತ್ತೆ. ತುಂಬ ಕಾರ್ನೊಳಗೆ ತುಂಬಾ ಕೋಲ್ಡಾಗಿ ಹೋಗುತ್ತೆ. ಅದು ಅವನಿಗೆ ಯಾಕೆ ಈ ಥರ ಇಷ್ಟೊಂದು ಕೋಲ್ಡ್ ಆಗ್ತಿದೆ ಅಂತ ಅಂದ್ಕೊಂಡಾಗ ಅವನೇನು ಮಾಡ್ತಾನೆ, ತಡಿ ಅಂತೇಳಿ ಎ ಸಿನ ಚೆಕ್ ಮಾಡ್ತಾನೆ. ಅದು 2ಗೆ ಸೆಟ್ ಆಗಿರುತ್ತೆ. 2ಗೆ ಸೆಟ್ ಆದರೂ ಕೂಡ ತುಂಬಾ ಚಳಿ ಆಗ್ತಿರುತ್ತೆ. ಯಾಕೆ ಈ ಥರ ಆಗ್ತಾಯಿದೆ ಅಂತ ಅಂದ್ಕೊಂಡು ಎ ಸಿನೂ ಕೂಡ ಅವನು ಆಫ್ ಮಾಡಿಬಿಡ್ತಾನೆ. ಅವನು ಎ ಸಿ ಆಫ್ ಮಾಡಿದ್ರು ಕೂಡ ಕಾರ್ನೊಳಗೆ ಚಳಿ ಮಾತ್ರ ಕಮ್ಮಿ ಆಗಿರೋದಿಲ್ಲ, ಚಳಿ ಇನ್ನೂ ತುಂಬ ಜಾಸ್ತಿ ಆಗ್ತಾ ಇರುತ್ತೆ. ಅವನು ಉಸಿರಾಡ್ತಾ ಇರ್ತಾನಲ್ಲ, ಅದು ಕೂಡ ಒಂದು ಹೊಗೆ ರೀತಿ ಬರ್ತಾ ಇರುತ್ತೆ. ಕಾರ್ನೊಳಗೆ ಆದರ್ಶನಿಗೆ ಸ್ವಲ್ಪ ಭಯವಾಗಲು ಶುರುವಾಗುತ್ತೆ. ಏನು ಈ ಥರ ಆಗ್ತಿದೆಯಲ್ಲ, ಮ್ಯೂಸಿಕ್ ಸಿಸ್ಟಮ್ ನೋಡಿದ್ರೆ ಈ ಥರ ಆಯಿತು, ಎ ಸಿ ನೋಡಿದ್ರೆ ಆಫ್ ಮಾಡಿದ್ರು ಕೂಡ ತುಂಬಾ ಕೋಲ್ಡ್ ಆಗ್ತಾಯಿದೆಯಲ್ಲ ಕಾರೊಳಗೆ ಅಂತೇಳಿ ಅವನು ತುಂಬಾ ಭಯಪಡ್ತಾ ಇರ್ತಾನೆ. ಆ ಥರ ಎಲ್ಲ ಆಗ್ತಿರೋವಾಗ ಅವನೇನು ಮಾಡ್ತಾನೆ, ಓವರ್ ಥಿಂಕಿಂಗ್ ಮಾಡ್ತಾ ಇರ್ತಾನೆ. ಏನು ಈ ಥರ ಎಲ್ಲ ಆಗ್ತಾಯಿದೆ, ಏನಿದು ಸುತ್ತಮುತ್ತ ಏನಾರು ಆಗ್ತಿದೆಯಾ ಅಥವಾ ಒಳಗೆ ಏನಾದರೂ ಆಗ್ತಿದೆಯಾ ಅಂಥೇಳಿ ಥಿಂಕ್ ಮಾಡುತ್ತಿರುವಾಗ ಇನ್ನೊಂದು ಸತಿ ಏನು ಅನ್ಕೊತಾನೆ ಅಂದರೆ, ಚಿಲ್ ಮಾಡ್ಗುರು, ಈ ಥರ ಎಲ್ಲ ಏನಿಲ್ಲ,
ಇದೆಲ್ಲ ನಿನ್ನ ಕಲ್ಪನೆ ಅಷ್ಟೇ ಅಂತ ಹೇಳ್ಕೊಂಡು ಅವನಷ್ಟಕ್ಕೆ ಅವನೇ ಧೈರ್ಯ ತಗೊಂಡು ಹಾಗೆ ಹೋಗ್ತಾ ಇರ್ತಾನೆ. ಆಗ ಅದು ಆದರ್ಶಕ್ಕೆ ಅನುಭವಕ್ಕೆ ಬರುತ್ತೆ. ಅದನ್ನು ಯಾವ ರೀತಿ ಏನಂತ ಹೇಳೋದು, ಅದಕ್ಕೆ ರೂಪ ಇಲ್ಲ, ಅದಕ್ಕೆ ಶಬ್ದ ಕೂಡ ಇಲ್ಲ. ಕಾರ್ನೊಳಗೆ ಆದರ್ಶ ಒಬ್ಬನೇ ಬಿಟ್ಟರೆ ಇನ್ನೂ ಒಬ್ಬರು ಯಾರೋ ಇದ್ದಾರೆ ಅಂತ ಹೇಳಿ ಅವನಿಗೆ 100% ಕನ್ಫರ್ಮ್ ಆಯಿತು. ಯಾರೋ ಏನೋ ಗೊತ್ತಿಲ್ಲ, ಆದರೆ ಕಾರ್ನೊಳಗೆ ಮಾತ್ರ ಅವನ ಜೊತೆ ಯಾರೋ ಒಬ್ಬರು ಖಂಡಿತವಾಗಿಯೂ ಇದ್ದಾರೆ. ಹಿಂದೆ ಸೀಟ್ನಲ್ಲೂ ಅಲ್ಲ, ಮುಂದೆ ಸೀಟ್ನಲ್ಲೂ ಅಲ್ಲ. ಅವನಿಗೆ ಕಾರಿನ ಗಾಳಿಯೊಳಗೆ ಏನೋ ಬೆರೆತಿರೋ ಹಾಗೆ ಅವನಿಗೆ ಅನ್ನಿಸ್ತಾ ಇರುತ್ತೆ. ಇದೆಲ್ಲ ಆದ ನಂತರ ಕಾರ್ ಒಂಥರ ಭಾರವಾಗಿರೋ ಥರ ಅನ್ನಿಸ್ತಾ ಇರುತ್ತೆ. ಯಾಕೆಂದರೆ ಕಾರ್ ಸ್ಲೋ ಆಗ್ತಾ ಇತ್ತು. ಅವನು ಎಷ್ಟೇ ಎಕ್ಸ್ಲೇಟರ್ ತುಳಿದ್ರೂ ಕೂಡ RPM ಮಾತ್ರ ತುಂಬಾ ಜಾಸ್ತಿ ಆಗ್ತಿದೆ. 60 ಮೇಲೆ ಹೋಗ್ತಾ ಇರೋದಿಲ್ಲ. ಇಂಜಿನ್ ತುಂಬಾ ಸೌಂಡ್ ಮಾಡಿಕೊಂಡು ಗುರ್ ಗುರ್ ಅಂತ ಸೌಂಡ್ ಮಾಡ್ತಿತ್ತು. ಬಟ್ 60 ಮೇಲೆ ದಾಟ್ತಾನೇ ಇಲ್ಲ. ಯಾರೋ ಇನ್ವಿಸಿಬಲ್ ಆಗಿ ಕಾರನ್ನು ಹಿಂದೆಯಿಂದ ಎಳೆಯೋ ರೀತಿ ಅವನಿಗೆ ಫೀಲ್ ಆಗ್ತಾ ಇರುತ್ತೆ. ಯಾಕಂದರೆ ಕಾರ್ ಸ್ಪೀಡ್ ಆಗ್ತಿಲ್ಲ, ಅವನೆಷ್ಟೇ ಎಕ್ಸ್ಲೇಟರ್ ತುಳಿದ್ರೂ ಕೂಡ ಬರೀ RPM ಮಾತ್ರ ಜಾಸ್ತಿ ಆಗ್ತಿದೆ. ಇಂಜಿನ್ ತುಂಬಾ ಸೌಂಡ್ ಮಾಡ್ತಾಯಿದೆ. ಇದೆಲ್ಲ ಆಗ್ತಿರೋದು ನೋಡಿದ್ರೆ ಅವನಿಗೆ ಆ ರೀತಿ ಫೀಲ್ ಆಗ್ತಾ ಇತ್ತು. ಸ್ನೇಹಿತರೆ, ಆದರ್ಶಿ ಮಾತ್ರ ತುಂಬಾ ಭಯವಾಗ್ತಾ ಇರುತ್ತೆ. ಅವನಿಗೆ ಅಲ್ಲೇ ಬೆವರು ಕಿತ್ಕೊತಾ ಇರುತ್ತೆ. ಆ ಚಳಿಯಲ್ಲೂ ಕೂಡ ಅವನು ಅಷ್ಟು ಬೆವ್ತೋಗಿರ್ತಾನೆ. ಅವನಿಗೆ ಇದೆಲ್ಲ ಆಗ್ತಿರುವಾಗ ಕೈಕಾಲು ಕೂಡ ನಡುಗೋಕ್ಕೆ ಶುರುವಾಯಿತು. ಅವನು ಭಯದಿಂದ ಸ್ಟೇರಿಂಗನ್ನು ಗಟ್ಟಿಯಾಗಿಡ್ಕೊಂಡು ಮನಸ್ಸಿನಲ್ಲಿ ದೇವರನ್ನು ಪ್ರಾರ್ಥನೆ ಮಾಡೋದಕ್ಕೆ ಶುರು ಮಾಡಿದ. ಇದೆಲ್ಲ ಆಗ್ತಿರುವಾಗ ಇನ್ನೊಂದು ಅನುಭವ ಕೂಡ ಆಯಿತು. ಅದೇನೆಂದರೆ ಕಾರೊಳಗೆ ದುಃಖ, ಒಂಥರ ಬೇಜಾರು, ಒಂಥರ ನೋವು ಕೂಡ. ಇದೆಲ್ಲ ಕಾರ್ನೊಳಗೆ ತುಂಬಿಕೊಂಡೋ ರೀತಿ ಅವನಿಗೆ ಅನ್ನಿಸ್ತಾ ಇರುತ್ತೆ. ಆದರ್ಶಕ್ಕೆ ಅಳು ಬರುವ ರೀತಿ ಆಗ್ತಾ ಇತ್ತು. ಯಾಕಂತ ಗೊತ್ತಿಲ್ಲ, ಯಾವುದೋ ಒಂದು ಶಕ್ತಿ ಅವನ ತುಂಬಾ ಕಂಟ್ರೋಲ್ ಮಾಡ್ತಾ ಇರೋ ಹಾಗೆ ಅವನಿಗೆ ಫೀಲ್ ಆಗ್ತಾ ಇತ್ತು. ಆ ಎಂಟಿಟಿಗೆ ಒಂದು ರೂಪ ಕೂಡ ಇಲ್ಲ, ಆದರೆ ಆ ಎಂಟಿಟಿಗೆ ಒಂದು ಭಾವನೆ ಇತ್ತು. ಏನೋ ಒಂಥರ ದುಃಖ ಆಗ್ತಿದ್ರು ಕೂಡ ಅವನು ಹಾಗೆ ಮುಂದೆ ಹೋಗ್ತಾ ಇದ್ದ. ತುಂಬ ದೂರದಲ್ಲಿ ಹೊಸಕೋಟೆಯ ಟೋಲ್ ಪ್ಲಾಜಾದ ಆರೆಂಜ್ ಲೈಟ್ಗಳು ಅವನಿಗೆ ಕಾಣಿಸ್ತಾ ಇದ್ದವು. ಅವನಿಗೆ ಅದೆಲ್ಲ ಆ ಲೈಟ್ ನೋಡಿದ ತಕ್ಷಣ ಆಹಾ, ಅವನಿಗೆ ದೇವರೇ ಕಣ್ಮುಂದೆ ಬಂದ ಹಾಗೆ ಅವನಿಗೆ ಅನಿಸಿತು. ಜನ ಇರೋ ಕಡೆ ನಾನು ಹೋದರೆ ಸಾಕು ಅಂದ್ಕೊಂಡು ಬಾಯದಿಂದ ಮನಸ್ಸಿನಲ್ಲಿ ದೇವರನ್ನ ಪ್ರಾರ್ಥನೆ ಮಾಡಿಕೊಂಡು ಬರ್ತಾ ಇದ್ದ. ಹಾಗೆ ಅಂದ್ಕೊಂಡು ಅವ್ನು ಬರ್ತಾ ಇರುವಾಗ ಕಾರು ಹಾಗೆ ಹೋಗ್ತಾ ತುಂಬಾ ಕಮ್ಮಿ ಆಯಿತು. 40ಕ್ಕೆ ಬಂತು, 30ಕ್ಕೆ ಬಂತು. ಕೊನೆಗೆ ಸೈಕಲ್ ತುಳಿಯೋ ರೀತಿ ಕಾರ್ ನಿಧಾನವಾಗಿ ಹೋಗ್ತಾ ಇತ್ತು. ಅವನು ಎಷ್ಟೇ ಎಕ್ಸ್ಲೇಟರ್ ಪ್ರೆಸ್ ಮಾಡಿದ್ರು ಕೂಡ ಕಾರ್ ಮಾತ್ರ ಸ್ಪೀಡ್ ಆಗ್ತಾನೇ ಇಲ್ಲ. ರೋಡ್ನಲ್ಲಿ ಅವನ ವೆಹಿಕಲ್ ಬಿಟ್ಟರೆ ಬೇರೆ ಯಾವುದೇ ವೆಹಿಕಲ್ ಇಲ್ಲ. ರೋಡ್ ಕೂಡ ಫುಲ್ ಸೈಲೆಂಟ್. ಆಗ ಆದರ್ಶಿಗೆ ಅನಿಸ್ತು, ಬಿಡು, ನನ್ನ ಕತೆ ಇವತ್ತಿಗೆ ಮುಗೀತು. ಈ ಎಂಟಿಟಿ ನನ್ನ ಬಿಡೋ ಹಾಗೆ ಕಾಣಿಸ್ತಾನೇ ಇಲ್ಲ ಅಂದ್ಕೊಂಡ. ಅವನು ಕಣ್ಣು ಮುಚ್ಕೊಂಡು ಜೋರಾಗಿ ಮನಸ್ಸಿನಲ್ಲಿ ರಾಮ 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 ಅನ್ನೋಕ್ಕೆ ಶುರು ಮಾಡಿದ. ಆಗ ಆ ರೀತಿ ಅಂದ್ಕೊಂಡು ಅವನು ಹೋಗ್ತಿರುವಾಗ ಟೋಲ್ ಪ್ಲಾಜಾ ಕೇವಲ 1 ಕಿಲೋಮೀಟರ್ ಮಾತ್ರ ಇತ್ತು. ಆ ಟೋಲ್ ಲೈಟ್ ಅವನಿಗೆ ಒಂಥರ ಮರುಜೀವ ತಂದ ಹಾಗೆ ಆಗ್ತಾ ಇತ್ತು. ಆ ಟೋಲ್ ಪ್ಲಾಜಾದ ಬ್ಯಾರಿಗೇಟ್ ಹತ್ರ ಬಂದ ಹಾಗೆ ಕಾರ್ನಲ್ಲಿ ತುಂಬಾ ಭಾರ ಇರುವುದು ಕೂಡ ಕಮ್ಮಿ ಆಗ್ತಾ ಹೋಯಿತು. ಚಳಿ ಕೂಡ ಸ್ವಲ್ಪ ಕಮ್ಮಿ ಆಗ್ತಾ ಹೋಯಿತು. ಕಾರ್ ಸ್ಪೀಡ್ ಹಾಗೆ ರೈಸ್ ಆಗ್ತಾ ಇತ್ತು. ಇನ್ನೇನು ಟೋಲ್ ಹತ್ರ ಬಂದೆ, ಇನ್ನೇನು ಟೋಲ್ ಕಟ್ಟಬೇಕು ಅನ್ನೋ ರೀತಿಯಲ್ಲಿ ಕಾರ್ ಒಳಗಿದ್ದು ಮೌನ, ದುಃಖ ಅವೆಲ್ಲ ಕೂಡ ಹಾಗೆ ಕಾರ್ನಲ್ಲಿ ಅವನೇನು ನೆಗೆಟಿವಿಟಿ ಫೀಲ್ ಮಾಡ್ತಾ ಇದ್ದ ಅದೆಲ್ಲ ಹಾಗೆ ಮಾಯವಾಗ್ತಾ ಹೋಯಿತು. ಅವನು ಕೂಡ ತಡಿ ಅಂತೇಳಿ ಎಸ್ಲೇಟರ್ ತುಳಿದ. ಅವನು ಎಸ್ಲೇಟರ್ ತುಳಿದ ತಕ್ಷಣ ಕಾರ್ 80ಕ್ಕೆ ಜಂಪ್ ಆಯಿತು. ಕಾರ್ ತುಂಬಾ ಸ್ಪೀಡ್ ಆಯಿತು. ಹಾಗೆ ಆ ಮ್ಯೂಸಿಕ್ ಸಿಸ್ಟಮ್ ಕೂಡ ಆನ್ ಆಯಿತು. ಅವನು ಯಾವ ಸಾಂಗ್ ಕೇಳ್ತಾ ಇದ್ದ ಅದೇ ಸಾಂಗ್ ಕೂಡ ಪ್ಲೇ ಆಯಿತು. ಅವನು ಏನು ಮಾಡ್ದ ಅಂದರೆ ಗಡಿಬಿಡಿಯಲ್ಲಿ ಟೋಲ್ ದುಡ್ಡನ್ನ ಕಟ್ಬಿಟ್ಟು ತುಂಬಾ ಸ್ಪೀಡಾಗಿ ಹೋಗಿ ಅಲ್ಲೇ ಪಕ್ಕಕ್ಕೆ ಹೋಗಿ ಪಾರ್ಕ್ ಮಾಡಿಕೊಂಡು ಯೋಚನೆ ಮಾಡ್ತಾಯಿದ್ದ, ಯಾರಿಗೆ ಫೋನ್ ಮಾಡೋದು, ನನಗೆ ಇದರೆಲ್ಲ ಆಗ್ತಿರೋದನ್ನ ಯಾರಿಗೆ ಹೇಳೋದು, ಮನೆಯವ್ರಿಗೆ ಹೇಳಿದ್ರೆ ಅವ್ರು ತುಂಬಾ ಭಯ ಪಡ್ಕೊಂಡ್ಬಿಡ್ತಾರೆ ಅಂತ ಯೋಚನೆ ಮಾಡ್ತಾ ಇರುವಾಗ ಅವನ ತುಂಬಾ ಕ್ಲೋಸ್ ಆಗಿರುವ ಅವನ ಸ್ನೇಹಿತನಿಗೆ ಕಾಲ್ ಮಾಡಿ ಅವನ ಕೇಳ್ದ, ಎಲ್ಲಿದೆಯಾ ಗುರು ಅಂತ ಕೇಳಿದಾಗ ಅವನು ಹೇಳ್ದ, ಮಗ ಇಲ್ಲೇ ಮನೇಲಿ ಮಲ್ಕೊಂಡಿದ್ದೀನಿ ಕಣೋ, ಏನಾಯಿತು ಅಂತ ಕೇಳಿದಾಗ ಮಗ ಇಲ್ಲೇ ಹೊರಗಡೆ ಕಾರ್ನಲ್ಲಿ ಆಫೀಸಿಂದ ಬರ್ತಾ ಇದೆ ಮಗ, ಅದೇ ಹೊಸಕೋಟೆ ರೋಡ್ ಇದೆಯಲ್ಲ ಆ ರೋಡ್ ಬಗ್ಗೆ ನೀವು ಕೂಡ ಒಂದು ಸ್ವಲ್ಪ ಈ ಥರ ಎಲ್ಲ ಆಗುತ್ತೆ, ಆ ನೆಗೆಟಿವಿಟಿ ಇರುತ್ತೆ, ಈ ಥರ ಎಲ್ಲ ಫೀಲ್ ಆಗ್ತಾ ಇತ್ತು ಅಂತೆಲ್ಲ ಹೇಳಿದ್ರಲ್ಲ, ಅದು ನಾನು ನಂಬ್ತಾ ಇರಲಿಲ್ಲ, ಇವತ್ತು ನನಗೆ ಅದು ಅನುಭವಕ್ಕೆ ಆಯಿತು ಮಗ ಅಂತೇಳಿ ಆದರ್ಶ್ ಅವನ ಫ್ರೆಂಡ್ಗೆ ಹೇಳ್ತಾನೆ. ಅವನ ಫ್ರೆಂಡ್ ಒಂದು ಸ್ವಲ್ಪ ತುಂಬಾ ಸೈಲೆಂಟ್ ಆಗೋದ, ಏನೂ ಕೂಡ ಮಾತೇ ಆಡ್ತಿಲ್ಲ. ಇವನು
ಮಗ ಇದೆಯೋ ಇಲ್ವೋ ಅಂತ ಕೇಳಿದಾಗ ಅವನು ಏನು ಹೇಳ್ದ ಅಂದರೆ, ಗುರುವೇ ಆ ರೋಡ್ನಲ್ಲಿ ಹಾಗೆ, ಆ ರೋಡ್ ಬಗ್ಗೆ ನಾನು ಕೂಡ ನಿನಗೆ ತುಂಬಾ ಹೇಳಿದ್ದೀನಿ, ಆದರೆ ನೀನು ನಂಬ್ತಾ ಇರಲಿಲ್ಲ. ಇವತ್ತು ನಿನಗೆ ಅನುಭವ ಆಗಿದೆ, ಇವತ್ತು ನೀನು ಕೂಡ ನಂಬ್ತಾ ಇದೆಯಾ ಅಂಥೇಳಿ ಅವನ ಫ್ರೆಂಡ್ ಹೇಳ್ದ. ಇನ್ನೂ ಕೂಡ ಹೇಳ್ತಾ ಹೋದ, ಅದಕ್ಕೆ ಶೇಪ್ ಇಲ್ಲ, ಅದಕ್ಕೆ ಜೆಂಡರ್ ಕೂಡ ಇಲ್ಲ, ಅದು ಏನೋ ಒಂಥರ ಅನುಭವ ಅಷ್ಟೇ. ಗುರುವೇ, ಜನ ಏನು ಹೇಳ್ತಾರೆ ಅಂದರೆ ಅದು ಯಾವುದೋ ಒಂದು ತುಂಬಾ ನೋವು ಪಟ್ಟಿರುವ ಆತ್ಮ ಅಂತೇಳಿ ಇವಾಗಲೂ ಕೂಡ ಮಾತಾಡ್ಕೊತಾ ಇರ್ತಾರೆ. ಆ ರೋಡ್ನಲ್ಲಿ ಒಬ್ಬರೇ ಹೋಗೋದು ಕೂಡ ತುಂಬಾ ಭಯಪಡ್ತಾ ಇರ್ತಾರೆ. ಗುರುವೇ, ನೀನು ಸದ್ಯ ಅದಕ್ಕೆ ಸಿಗಾಕೊಂಡ್ಬಿಟ್ಟಿದ್ದೆ, ಸದ್ಯ ಆ ದೇವ್ರು ನಿನ್ನ ಭಾಗದಲ್ಲಿದ್ದ ಅನ್ಕೋ, ನಿನ್ನನ್ನು ಕಾಪಾಡಿದ್ದಾನೆ ಅಂತ ಹೇಳಿ ಅವನ ಸ್ನೇಹಿತ ಹೇಳ್ದ. ಆದರ್ಶ್ ಅದೆಲ್ಲ ಕೇಳಿಸ್ಕೊಂಡು ಸರಿ ಮಗ ಆಯಿತು ಅಂಥೇಳಿ ಕಾಲ್ ಕಟ್ ಮಾಡ್ದ. ಸರಿ, ಆದರ್ಶ್ ಏನು ಮಾಡ್ದ, ಅಲ್ಲಿಂದ ಅವನ ಮನೆಗೆ ಹೊರಟ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ನಮ್ಮ ಸಬ್ಸ್ಕ್ರೈಬರ್ ಆದ ಆದರ್ಶನ ಒಂದು ಸಣ್ಣದಾದ ಸ್ಟೋರಿ. ಈ ಸ್ಟೋರಿ ಏನಾದರೂ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೂ ಯಾರು ನನ್ನ ಚಾನಲನ್ನು ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.